ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏಕೆಂದರೆ ನನ್ನ ತಂಗಿಗೆ ಹುಷಾರಿರಲಿಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ವಿ. ಅವರು ಸ್ಕ್ಯಾನಿಂಗ್ ಬರೆದ್ರು. ನಾವು ತಿಪ್ಟೂರಲ್ಲಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಊರಿಗೆ ಬಂದ್ವಿ ನಾವು ಮರೋರಿಗೆ. ಆಮೇಲೆ ಅಲ್ಲಿ ಬೇಡ ನರ್ಸಿಗೆಲ್ಲ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವೈದ್ಯರಿಗೆ ಬಂದಿದ್ದಾರೆ ಎಲ್ಲವ ಮತ್ತೆ ಹೊರಟ್ವಿ ನಾವು ಅಪ್ಪಾಜಿ ನಮ್ಮಮ್ಮನ ಎಲ್ಲವ. ಏಕೆಂದರೆ ಅರಸೀಕೆರೆಯಲ್ಲಿ ಸ್ಕ್ಯಾನ್ ಮಾಡಿಸೋದು ಸಂಜೆ ಟೈಮ್ ಮಾಡಿಸ್ಬಿಡು, ನಾನು ಡಾಕ್ಟ್ರು ಬರೋದು ಲೇಟು ಅಂತೇಳಿ ಅಲ್ಲಿಂದ ಬಂದು ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಮತ್ತೆ ಅರಸೀಕೆರೆ ಕಡೆ ಹೊರಟ್ವಿ. ಸಂಜೆ ಡಾಕ್ಟ್ರು ಬರೋಷ್ಟೊತ್ತಿಗೆ ನಾವು ಸ್ಕ್ಯಾನಿಂಗ್ ಮಾಡಿಸಿ ಇಟ್ಕೋಬೋದಲ್ಲ ಅಂತೇಳಿ ಈ ಸಂಜೆ ನೋಡ್ರಿ ಮೋಡ ಎಷ್ಟು ಕೋಕೊಂಬಿಟ್ಟಿತ್ತು ಸೂರ್ಯನ ಸುತ್ತ. ಅದಕ್ಕೆ ನೋಡ್ತಾ ಇದ್ದು ಚೆನ್ನಾಗಿರುತ್ತೆ ಅಂತೇಳಿ ಒಂದು ವೀಡಿಯೋ ಮಾಡ್ಕೊಂಡೆ. ಎಲ್ಲ ಚೆನ್ನಾಗಿ ನೀರು ಕುಡೀರಿ, ಅವಳು ನೀರು ಕುಡಿತಾನೆ ಹೊಟ್ಟೆ ನೋವು ಅಂತ ಇಲ್ಲ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಆದರೆ ಅವಳಿಗೆ ಕಿಡ್ನಿ ಹತ್ರ ನೋವು ಬರುತ್ತೆ ಪಕ್ಕೆಯಲ್ಲಿ ಅಂತೇಳಿ ಇದು ಮಾಡ್ತಾಳೆ. ಅದಕ್ಕೆ ಎಲ್ಲರೂ ಹೇಳೋದು ಸಿಕ್ಕಾಪಟ್ಟೆ ನೀರು ಕುಡಿಬೇಕು, ಈ ಬಿಸ್ಕೆಟ್ ಟೈಮ್ ಅಂತೂ ನೀರು ಕುಡಿಬೇಕು. CT ಸ್ಕ್ಯಾನ್ ಮಾಡ್ಸೋಕ್ಕೆಲ್ಲ ಈಗ ಹಾಸನ್ಗೆ ಹೋಗ್ತಿದ್ವಿ. ಈಗ ಅರಸೀಕೆರೆಯಲ್ಲೇ ಓಪನ್ ಆಗಿದೆ. ಯಾರಿಗಾರ CT ಸ್ಕ್ಯಾನ್ ಏನಾರು ಮಾಡಿಸ್ಬೇಕಂದ್ರೆ ಹೋಗ್ರಿ, ಅರಸೀಕೆರೆಯಲ್ಲೇ ಸಿಗುತ್ತೆ, ಅವೈಲೇಬಲ್ ಇದೆ. ನಾನು ನೋಡಿದರೆ ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅಪ್ಲೋಡ್ ಮಾಡೋಕ್ಕೆ ಅಂತೇಳಿ ನೋಡ್ತಿದ್ದೀನಿ. ನೋಡ್ರಿ ಇವಳು ಯಾವ ರೇಂಜಲ್ಲಿ ಮಾಡ್ತಿದ್ದಾಳೆ. ಒಂದಲ್ಲ ಒಂದು ಕೆಲಸ ಕೊಡ್ತಾಳತ್ತೆ. ಇದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಗಿಫ್ಟ್ ಹ್ಯಾಂಪರ್ದು, ಅದಕ್ಕೆ ನೋಡ್ರಿ. ಚೆನ್ನಾಗಿದೆ ಫ್ಲೇವರ್ ಮಾತ್ರ, ಇದು ಚೆನ್ನಾಗಿದೆ ಗ್ರೀನ್ ಟೀ. ಮಲ್ಟಿವಿಟಮಿನ್ಸ್ ಅದೇ ರೀತಿ ಫ್ರೆಶ್ ಆಗಿದೆ ನೋಡಿ. ಅದು ತಿನ್ನೋದಲ್ಲ ಕಣಪ್ಪ, ಏನು ಮಾಡ್ತಿದೀಯಾ? ಈ ಬೆಳ್ಳಿಗೆ ಹಾಕೊಂಡು ಆ ಬೆಳ್ಳೆಲ್ಲ ಬ್ರಷ್ ಮಾಡೋದು, ಈ ಬೆಳ್ಳಿಗೆ ಹಾಕೊಂಡು ಆ ಬೆಳ್ಳೆಲ್ಲ ಬ್ರಷ್ ಮಾಡೋದು. ಮಂಗ ಬೇಕತ್ತಪ್ಪ, ಬೇಕತ್ತು. ನನಗೆ ಏನು ಕೆಲಸ ಮಾಡೋಕ್ಕೆ ಬರೋದು, ನಿಮಗೆ ಯಾವಾಗಲೂ ಕಟ್ಟಕೊಡೋದು. ಆ ಕೆಲಸ ಮಾಡ್ತಿದ್ದೀವಿ, ಬಂದು ಚರಂಡಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ಅದರ ಸಂಗಕ್ಕಮ್ಮ ಅಂತೇಳಿ ಚರಂಡಿಲಿ ಡ್ಯಾನ್ಸ್ ಆಡ್ತೀವಿ. ಹೇಳಿದ್ದೆ ಡ್ಯಾನ್ಸ್ ಬರಲ್ಲ ಬಾ ನೋಡ್ರಿ, ಡ್ಯಾನ್ಸ್ ಬರಲ್ಲ. ನನಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಸುಸ್ತಾಗಿತ್ತು, ಅದರಲ್ಲಿ ಬೇರೆ ಸಾಂಬಾರಿತ್ತು ಅಂತ ಹೇಳ್ಬಿಟ್ಟು ರೈಸಿಗೆ ಇಟ್ಕೊಂಡೆ. ಯಾಕೆಂದರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ, ಧೂಳೆಲ್ಲ ಹೊಡ್ಕೊಂಡು ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ. ಅದಕ್ಕೋಸ್ಕರನೇ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಗಲ್ಲ ಅಂತೇಳ್ಬಿಟ್ಟು ಸಾಂಬಾರಿಗೆ ರೈಸ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಅದನ್ನು ಮಾಡ್ಕೊಂಡು ಎಲ್ಲ ಪಾತ್ರೆನೆಲ್ಲ ತೆಗ್ದಿಟ್ಕೊತಾ ಇದ್ದಿದ್ದೆ ಬೇಗನೆ ಅಂತ. ಇಷ್ಟು ರಾಶಿ ನೋಡಿದೆ ಪಾತ್ರೆ. ಈಗೆಲ್ಲ ನಾವು ಬೆಳಗಿಟ್ಕೋಬೇಕು ಒಳ್ಳೆಯ ಸರಿ ಸುಸ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ತಿಂಡಿ ತಿನ್ಕೊಂಡು ಮಾಡ್ಕೊಂಡ್ರೆ ನಮಗೆ ನೀರು ಬೇರೆ ಬಿಟ್ಟಿದ್ದು. ಇದು ನಮ್ಮ ಅಕ್ಕ ಬೆಳಗಿಟ್ಟು ನಾನು ಯಾವಾಗ ತೊಳೆಯೋದು ಪಾತ್ರೆಯ? ಯಾವಾಗ ತೊಳೆದಿಕ್ಕದು ಹೇಳು? ಚರಂಡಿಗೆ ಏನಾರ ಬಿದ್ದೆ ಏನು ಮಾಡೋದು? ಚರಂಡಿ ಬಿದ್ದರೆ ಏನು ಮಾಡೋದು? ನಾನು ಬೀಳ್ತೀನ ತಳ್ತೀನನ್ನ. ಪಾತ್ರೆ ತೊಳ್ಕೊಬೇಕು ಹೋಗವ ಕಡೆಗೆ. ಚರಂಡಿ ಬೀಳ್ತೀವಿ ಹೋಗ್ಲಂಗೆ ಬಿದ್ದರೆ ಹೋಗ್ಬಿಟ್ಟು ಹೋಗ ಕಡೆಗೆ ನಾನು ತೊಳ್ಕೊಂಡು. ಹಂಗಂತ ನಮ್ಮ ಪಾಪನ ಕಳಿಸಿದ್ದೆ ಫೋನ್ ನೋಡೋದು ಅಂತ ಹೇಳ್ಬಿಟ್ಟು ಅವಳನ್ನು ನೋಡಿ ಕಳಿಸಿ. ಅವಳು ಫೋನ್ ತೊಗೊಂಡ್ಬಿಟ್ಟು ವೀಡಿಯೋ ಮಾಡಿದ್ದಾಳೆ. ಯಾವ ರೀತಿ ವೀಡಿಯೋ ಮಾಡಿದ್ದಾಳೆ ನೋಡ್ತಿರ್ಲಿ ನನ್ನ ಮಗಳು. ಅವಳಿಗೆ ಹೇಳಿದ್ರೆ ಸಾಕು ಸ್ವಲ್ಪ ವೀಡಿಯೋ ಮಾಡಿದ್ದು ಅಂತಂದರೆ ಅವಳೆಲ್ಲದನ್ನೂ ವೀಡಿಯೋ ಮಾಡ್ಕೊಂಡು ಕೂತಿದ್ದಾಳೆ. ಎಷ್ಟು ನೀಟಾಗಿ ವೀಡಿಯೋ ಮಾಡಿಕೊಟ್ಟಿದ್ದಾಳೆ ನೋಡಿ. ಪಾತ್ರೆ ತೊಳೆಯೋಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತು. ಅದಾದಮೇಲೆ ಧೂಳು ಹೊಡ್ಕೊತಿದ್ದೆ. ನನಗೆ ಗೊತ್ತಿಲ್ಲ, ಅವಳು ಫೋನ್ ತೊಗೊಂಬಂದಿದ್ದಾಳೆ. ಫೋನ್ ತೊಗೊಂಬಂದ್ಬಿಟ್ಟು ವೀಡಿಯೋ ಮಾಡಿರ್ತೀನಿ ಅಂತ ಹೇಳಿದ್ವಿ. ಸರಿ ಮಾಡ್ಕೊಳ್ಳಪ್ಪ ಅಂತ ಅಂದರೆ ನೋಡ್ರಿ ಯಾವ ರೇಂಜಿಗೆ ಮಾಡಿದ್ದಾಳೆ. ಎಲ್ಲ ಕ್ಯಾಮ್ರನ್ನೆಲ್ಲ ಮುಚ್ಚಿ ವೀಡಿಯೋ ಮಾಡ್ಕೊಂಡಿದ್ದಾಳೆ.
ನಾನು ಧೂಳು ಹೊಡಿಬೇಕಾರೆಲ್ಲ ಡಸ್ಟ್ ನಡಿಯಪ್ಪ ಆಚೆ ಅಂತೇಳಿ ಹೇಳಿದ್ದೆ. ಆದರೂ ಬಂದು ಒಳಗಡೆ ನಾನು ಕೆಲಸ ಮಾಡ್ತಿರ್ತೀನಿ. ನಾನು ಒಳಗಡೆ ಇದ್ದರೆ ಒಳಗಡೆ ಇರಬೇಕು, ಆಚೆ ಇದ್ದರೆ ಆಚೆ ಇರಬೇಕು. ಅವಳು ಮಲಗ್ಸೋಣ ಅಂದರೆ ಅವಳ ಜೊತೆ ನಾನು ಮಲ್ಕೋಬೇಕು. ನಾನು ಮಲ್ಕೊಂಡ್ರೆ ನಾನು ಮಲ್ಕೊಳೋದು, ಇಲ್ಲಾಂದರೆ ಅಷ್ಟೊತ್ತಿಗೆ ನೀರು ಆಫ್ ಮಾಡ್ಬಿಡ್ತಾರೆ. ಅದ ಒಂದು ಹಿಂಸೆ ಆಗ್ಬಿಟ್ಟು ಬೆಳಗಿಟ್ಟಿದ್ದು. ಹೆಂಗೆ ನೀರು ಆಫ್ ಆಗಿದ್ದು, ನೀರು ಬೆಳಗಿಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಫ್ ಮಾಡ್ತಾರಲ್ವ ಅಂತೇಳಿ ಆಮೇಲೆ ಬಂದು ಒಳಗಡೆ ಧೂಳು ಹೊಡ್ಕೊಂಬಿಡೋಣ. ಫಸ್ಟು ಧೂಳು ಹೊಡ್ಕೊಂಡ್ರೆ ಪಾತ್ರೆ ಎಲ್ಲ ತಂದಿಟ್ಕೊಳ್ಳೋಕೆ ಸರಿಯಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಧೂಳು ಹೊಡಿತಿದ್ದೀನಿ. ನಮ್ಮ ಪಾಪ ಬಂದಾಳೆ. ಪಾಪ ಬಂದು ಎಷ್ಟು ನೀಟಾಗಿ ವಿಡಿಯೋ ಮಾಡಿದ್ದಾರೆ. ಸ್ವಲ್ಪ ಅವಳಿಂದನೇ ಎಷ್ಟೋ ಹೆಲ್ಪು ನನಗೆ. ಇನ್ಮೇಲಿಂದ ಚೆನ್ನಾಗಿ ವಿಡಿಯೋಸ್ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ. ನೋಡಿರಿ ವಿಡಿಯೋ ಮಾಡಿದ್ದಾರೆ. ಇದು ಹಬ್ಬ ಆದಮೇಲೆ ಲೇಟಾಗಿ ಬರ್ತದೆ, ಯಾಕೆಂದರೆ ಹಾಸ್ಪಿಟಲ್ಲು ಸ್ವಲ್ಪ ಕೆಲಸನೇ. ಹಬ್ಬ ಅಲ್ವಾ, ಬಿಸಿ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಾನು ನೋಡಿರೆ ಬೇಗ ಕೆಲಸ ಮುಗಿಲಿ ಅಂತ ಕೆಲಸ ಮಾಡ್ತಿದ್ರೆ ನೀನೇನು ಮಾಡ್ತಿದ್ಯಮ್ಮ? ಏನು ಮಾಡ್ತಿದ್ಯಾ? ಅದಕ್ಕೆ ಹಾಕ್ಬೇಕದು ಏನೇನು ಮಾಡ್ತಿದ್ಯಾ ಅದನ್ನೆಲ್ಲವ? ಮುಖ ತುಂಬ ಹಸಿಟ್ಟೆಲ್ಲ ಬಳ್ಕೊಂಡು ನೋಡಲ್ಲ, ಹಸಿಟ್ಟನ್ನೆಲ್ಲ ಚೆಲ್ಲಿ ಈ ಕಡೆ ಮಸಾಲೆನೆಲ್ಲ ಚೆಲ್ಲಿ ಹಾಕಿದಕ್ಕೆ ಫಸ್ಟ್ ಹಾಕಿದಕ್ಕೆ ಇದಕ್ಕೆ ಬೇಡ ಇದಕ್ಕೆ ನೀನು ಕಾಣಿಸ್ತಿರೋದು ನೋಡ್ಕೊಂಡಿ, ನೀನು ಹೆಂಗೆ ಕಾಣಿಸ್ತಿದ್ಯಾ ಅಂತ. ಹಸಿಟ್ಟನೆಲ್ಲ ಆ ಕಡೆ ಇದೆಲ್ಲ ಚೆಲ್ಲಾಗಿದೆಯಾ? ಹಿಂಗಾದ್ರೆ ನಾನು ಹೆಂಗೆ ಕೆಲಸ ಮಾಡ್ಕೊಳ್ಳೋದು? ನಾನು ಹೆಂಗೆ ಕೆಲಸ ಮಾಡ್ಕೊಳ್ಳೋದು? ಬೇಡ ನಂಗೆ ತಿನ್ನೋದದು ತಿನ್ನೋದಲ್ಲ ಮಂಗ, ಪಾಯಸ ಮಾಡೋದು. ಎದ ನಿಂಗೆ ಕೆಲಸ ಕೊಡಬೇಡ. ಅಲ್ಲಿ ಆಚೆಲ್ಲಿ ಪಾತ್ರೆ ಒಣಗಿವಲ್ಲ, ನಾಯಿ ಬರ್ತದೆ ನೋಡ್ಕೊ ಹೋಗು. ನೀರನ್ನೆಲ್ಲ ಆಫ್ ಮಾಡಿದ್ದಾರೆ, ಯಾಕೆಂದರೆ ಅವರು ಬೇರೆ ಕಡೆ ಸ್ವಲ್ಪ ತಿರುಗಿಸ್ಕೊಂಡಿದ್ದಾರೆ. ಅದಕ್ಕೆ ಅಷ್ಟೊತ್ತೊಳಗೆ ನಾನು ತಿಂಡಿ ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ಆಗೈತಲೆ ಟೈಮ್ ಆಗಿರೋದು ಎಷ್ಟು ಗಂಟೆ ಅಲ್ಲೇ 12 ಗಂಟೆ ಆಗೋಯ್ತು. 10:30 ಪೂರಿ ತಿನ್ಕೊಬಿಡ್ತೀವಿ ಬೇಗನೆ. ನಮ್ಮ ಪಾಪು ಪಕ್ಕದ ಮನೆಯಲ್ಲಿ ಅವರು ತಿಂಡಿ ಮಾಡಿದ್ರು ಅಂತೇಳಿ ಅವಳಿಗೆ ತಿಂಡಿ ಹಾಕ್ಕೊಟ್ಟಿದ್ದಾರೆ. ತಿಂಡಿ ಬಂದಿದ್ದಾಳೆ. ಬಂದ್ಬಿಟ್ಟು ನನಗೆ ಕೆಲಸ ತೋರಿಸ್ತಿದ್ದಾಳೆ ಈಗ ಅದಕ್ಕೆ ಅವಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಇದು ನಾನು ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀರು ತರೋಣ ಅಂತ ಹೋಗಿದ್ದೀನಿ. ನನ್ನ ಮಗಳ ವೀಡಿಯೋನ ಫೋನಲ್ಲಿ ಇಟ್ಬಿಟ್ಟು ವೀಡಿಯೋ ಆನ್ ಮಾಡ್ಕೊಂಡು ಅದರಲ್ಲಿ ಒಬ್ಬೊಬ್ಳಿಗೆ ಏನೇನೋ ಮಾತಾಡ್ತಿದ್ದಾಳೆ. ಸುಮ್ಮನೆ ಅದ್ರ ವಾಯ್ಸ್ ಓವರೆಲ್ಲ ಹಾಕಿಲ್ಲ, ಯಾಕೆಂದರೆ ಟಿ ವಿ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ವಾಯ್ಸ್ ಓವರ್ ಏನು ಹಾಕಿಲ್ಲ. ನಾನು ಎಲ್ಲೋದ್ಲು ಅಂತ ನೋಡ್ತಿದ್ದೀನಿ. ಅಂತೇಳಿ ಅದ್ರೊಳಗೆ ಕಾಣಿಸ್ತಿದ್ದಾಳೆ ಹಿಂಗೆ ನೋಡ್ರಿ ನೀವು. ಚಿನ್ನಮ್ಮ ಏನು ಮಾಡ್ತಿದೀಯಾ? ಹಂಗ ಮಾತಾಡ್ದಂಗೆ ಗೊತ್ತೀಯ? ನಾನು ಎಲ್ಲಿ ಹೋದೆ ಅಂತ ನೋಡ್ತಾ ಇದ್ದೀನಿ. ಮಸಾಲೆಗಳನ್ನೆಲ್ಲ ಹಿಂಗೆ ಹಿಂಡಿಗೆ ಹಾಕಿಟ್ಬಿಟ್ಟಿದ್ದೆ. ಬಟ್ಟೆನೆಲ್ಲ ತೊಳೆಯೋ ತುಂಬಿಟ್ಬಿಟ್ಟಿದ್ದೆ. ಬ್ರೆಡ್ ಕವರ್ಗೆ ಹಾಕ್ಬಿಟ್ಟು ಎಲ್ಲ ಕವರ್ಗೆ ಹಾಕಿ ಇದಕ್ಕೇನೆ ಪಾತ್ರೆಗಳು ಜಾಸ್ತಿ ಆಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಕವರ್ಗೆ ಹಾಕಂದ್ರೆ ಕವರ್ಗಳು ಎಲ್ಲದನ್ನ ಸಿಗೋದಲ್ಲ ಅಂತ ಹೇಳ್ಬಿಟ್ಟು ಅದರ ಹಾಕಿದ್ದೆ. ಇಲ್ಲಿ ನೋಡ್ರಿ, ಈ ಟೇಬಲ್ ಮೇಲೆ ಎಲ್ಲ ಸ್ಕ್ರೀನು ಎಲ್ಲ ತೊಳೆದಿರೋನೆಲ್ಲ ಅಲ್ಲೆಲ್ಲ ಇಟ್ಬಿಟ್ಟಿದ್ದೆ. ಯಾಕಂದರೆ ಸ್ಕ್ರೀನು ಫ್ಲವರ್ ಎಲ್ಲ ಫಸ್ಟ್ ತೊಳೆದು ಹಾಕ್ಬಿಟ್ಟಿದ್ದೆ. ಏಕೆಂದರೆ ಅವನು ತೊಳೆದಿಟ್ಟು ನನಗೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅಂತ. ಈ ಕಡೆ ಒಳ್ಳೆ ನೋಡ್ರಿ ಇಷ್ಟು ಇದಾಗಿದೆ. ಅದಾದಮೇಲೆ ಮಳೆ ಸೊನ್ನೆ ಬಂದ್ಬಿಡ್ತು ಅಂತ ಬೇಗ ಇದ್ರೊಳಗೆ ಎತ್ತಿ ಪಕ್ಕದ ಮನೆ ಹೋಗ್ಕೊಂಡು ಮಳೆ ಸೊನೆ ಬಂತು ಅಂತ ಒಂದೇ ಉಸಿರಿಗೆ ಅಪ್ಪ ಪಕ್ಕದ ಮನೆಯವ್ರ ಒಕ್ಕರಂಗೆ ಕರೆಸ್ಬಿಟ್ಟು ಎಲ್ಲ ಸೇರಿಸಿ ಒಂದೊಂದಲ್ಲಿ ಡಬ್ ಮಾಡಿಬಿಟ್ಟಿದ್ದೀನಿ. ಪಾತ್ರೆನೆಲ್ಲ ತೊಳೆದಿರೋದಲ್ಲ, ಇವಾಗ ಎತ್ತಿಟ್ಟಿದ್ದೆ ಕಷ್ಟ ಆಗೋಯ್ತು. ಯಪ್ಪ ಎಲ್ಲಿ ಮಳೆಲೆಲ್ಲ ನೆಂದ್ಬಿಟ್ಟು ಪಾತ್ರೆ ಎಲ್ಲ ಫುಲ್ ಜೋರಾಗ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಶೆಗೆ ಆಗ್ಬಿಡ್ತು ಒಂದೇ ಸಲ ಎತ್ತಿಟ್ಟಿದ್ಕೆ. ನಾನು ಒಳಗೆ ಹೋಗಿ ಪಾತ್ರೆ ಜೋಡಿಸಿ ಬರೋಷ್ಟಿಗೆ ನೋಡ್ರಿ ಏನೇನು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡೋದೇ ಕಷ್ಟ, ಅದ್ರಾಗೆ ನಿಂದೊಂದು ಟಾರ್ಚರಾ? ಸುಮ್ಮನೆ ಇರೋಕ್ಕಾಗಲ್ವಾ? ಏಕೆ ಆ ಮಾಡು
ಮತ್ತೆ ನಂಗೆ ತುಂಬ್ಕೊಂಡಿಲ್ಲ ಅವ್ವ ಅಗಿದ್ದೆ ನೀನು ಹೆಂಗೆ ಹಂಗೆ ನುಂಗಿರೆ ಬಾತ್ರೂಮ್ಗೆ ಹೋಗಕ್ಕಾಗಲ್ಲ ಅಗದು ನುಂಗ್ಬೇಕು ಆ ಮಾಡು ಆ ಮಾಡು ಆ ಮಾಡು ಹಾಂ ಆ ಮಾಡು ಆ ಮಾಡು ಆ ಮಾಡು ಆ ಮಾಡು ಎಷ್ಟೊಂದು ತುಂಬ್ಕೊಂಡಿಯಮ್ಮ ಎಷ್ಟೊಂದು ತುಂಬ್ಕೊಂಡಿಯಲ್ಲ ಅಗಿ ಅಗಿ ಚೆನ್ನಾಗಿ ಅಯ್ಯಪ್ಪ ಅಯ್ಯಪ್ಪ ಈಗ ಮಸ್ತ್ ಹೊಡೆಯಕ್ಕೆ ಬಂದಿರೋದು ಕೆಲಸ ಮಾಡಕ್ಕೂ ಬಿಡಲ್ಲ ಇಲ್ಲಿ ಕೈಲಿ ಮಸ್ಕೆಲ್ಲ ಹೊಡ್ಕೊಂಡು ಆಟ ಆಡುತ್ತಿತ್ತು ಅಷ್ಟೇ ನಮ್ಮ ಹಸ್ಬೆಂಡು ಬಿರಿಯಾನಿ ತೊಗೊಂಡ್ರು, ಏಕೆಂದರೆ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿತ್ತು, ಅಡುಗೆ ಬೇರೆ ಮಾಡಿರಲಿಲ್ಲ ಮಧ್ಯಾಹ್ನ. ಅಷ್ಟು ಮುಗಿಸ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಯಾಕೆಂದರೆ ನೆನ್ನೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಯಿತ್ತು. ಪಾತ್ರೆನೆಲ್ಲ ತೆಗೆದು ನೀಟಾಗಿ ಜೋಡಿಸಿಟ್ಕೊಂಡೆ. ಹಂಗೆ ಏನು ಮಾಡೋದು, ಜೋಡಿಸ್ತೀವಿ ನನಗೆ ಹಿಂಸೆ ಅಂತ ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದಾದಮೇಲೆ ಬೆಳಗ್ಗೆ ಪಲಾವ್ ಮಾಡಿದ್ವಿ. ಪಲಾವ್ ಅಂತೂ ಸಿಕ್ಕಾಪಟ್ಟೆ ಬಂದಿತ್ತು ಪಲಾವ್. ಏನು ಟೇಸ್ಟ್ ಗೊತ್ತಾ. ಅದಾದಮೇಲೆ ಹುಳ್ಳಿಕಾಳನ್ನೆಲ್ಲ ಒಣ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಇತ್ತು ನೋಡಿ, ಎಷ್ಟು ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಇದ್ದು. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ನೋಡಿ, ಬೆಡ್ಶೀಟು, ಮ್ಯಾಟು, ಕಿಟನ್ ರಗ್ಗಳು ಅವನ್ನೆಲ್ಲ ಹಾಕಿ ಚಾಪೆ ಎಲ್ಲ ಹಾಕಿ ಈ ಹಬ್ಬಗಳು ಬಂದರೆ ಕೆಲಸ ಮಾಡಿ ಸಾಕಾಗೋತ್ತು. ಕರೆಂಟು ಇರಲಿಲ್ಲ, ನೀರು ಇಲ್ಲ. ಅರ್ಧ ಬಟ್ಟೆ ತೊಳೆದ್ಬಿಟ್ಟು ಕೂತಿದ್ದೀನಿ. ಕರೆಂಟ್ ಬಂತು, ನೀರು ಮಾತ್ರ ಬಂದಿಲ್ಲ. ಕಾಯ್ತಾ ಕೂತಿದ್ದೀನಿ ಎಷ್ಟೊತ್ತಿಗೆ ಬರ್ತಾವ ನೀರು ಅಂತ. ಬೆಡ್ಶೀಟ್ಗಳು, ಮ್ಯಾಟು ಎಲ್ಲ ನೆನಾಕ್ಬಿಟ್ಟಿದ್ದೀನಲ್ಲ, ಎಷ್ಟೊತ್ತಿಗೆ ಬರುತ್ತೋ ಅನ್ನಂಗೆ ಆಗ್ಬಿಟ್ಟೈತಿ. ಇದೆಲ್ಲ ಒಣಗಿಸಾದ್ಮೇಲೆ ಯಾರೋ ಹೇಳಿದ್ರು ನಮ್ಗೆ ಸೋನಪ್ಪ ಬಾಟ್ಲಿಗೆ ತುಂಬಿಕ್ಕಿದ್ರೆ ಹುಳಾಗಲ್ಲ ಅಂತ, ಅದಕ್ಕೆ ಆ ಥರ ಹಾಕಿದ್ದು ಇದು ಟಪ್ಪು ಪಕ್ಕದ ಮನೆ ಅದಕ್ಕೆ ಕೊಟ್ಬರೋಗಪ್ಪ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಒಳಗಡೆ ಹೋಗಿದ್ದೀನಿ, ಕೊಟ್ಬರೋಕೆ ಹೋಗಿದ್ದಿಲ್ಲ ಅಂತ ನಾನು ಒಳಗಡೆ ಕೆಲಸ ಮಾಡ್ಕೊತಿದ್ದೆ. ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ಲ ಅಂತ. ಆದರೆ ನಾನು ಬಂದು ನೋಡಿ ಟಬ್ಬ ಕೂತಿದ್ದಾಳೆ. ಎಲ್ಲಿಗೆ ಹೋದ್ಲು ಅಂತ ಹುಡುಗಿ. ನಾನು ಅಷ್ಟು ಕೂಗಿರೂ ಮಾತಾಡ್ತಿಲ್ಲ, ಅಷ್ಟು ಸೈಲೆಂಟಾಗಿ ಕೂತಿದ್ದಾಳೆ. ಆಮೇಲೆ ಲಾಸ್ಟಿಗೆ ಅಂತಂದು ಎಷ್ಟು ಅಂದರೆ ಸುಮಾರು ಒಂದು 5-10 ನಿಮಿಷನೇ ಆಗಿತ್ತು. ನಾನು ಅಷ್ಟು ಸುಮ್ಮನಿದ್ದಾಳೆ. ಇದರಲ್ಲಿ ಸ್ಪೀಡಾಗಿ ಹಾಕಿದ್ದೀನಿ, ಫುಲ್ ಹಾಕಿದರೆ ಅಂತೂ ಸಿಕ್ಕಾಪಟ್ಟೆ ಇದಾಗೋದು. ತಿನ್ನ 2 ಹೋಗ್ಬಿಟ್ಟು ಗಿಡಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದು. ಫುಲ್ ವಿಡಿಯೋ ನೋಡ್ತಿಗೆ ಥ್ಯಾಂಕ್ಸ್.